ಪ್ರೀತಿಯುಳ್ಳ ದೇವಜನರೇ, ನಿಮ್ಮೆಲ್ಲರಿಗೂ ಯೇಸು ಕ್ರಿಸ್ತನ ಮಧುರವಾದ ನಾಮದಲ್ಲಿ ವಂದನೆಗಳು. ಶಾಲೋಮ್, ನಿಮಗೆ ಸಮಾಧಾನವಾಗಲಿ. ಈ ದಿನ ದೇವರ ವಾಕ್ಯದ ಜ್ಞಾನಕ್ಕಾಗಿರುವ ವಿಷಯ ಅನುದಿನದ ಆಹಾರವನ್ನು ದಯಪಾಲಿಸು. ಅದಕ್ಕೆ ಆಧಾರವಾಗಿ ಮತ್ತಾಯನ ಬರೆದ ಸುವಾರ್ತೆ 6ನೇ ಅಧ್ಯಾಯ 11ನೇ ವಚನ. ನಮ್ಮ ಅನುದಿನದ ಆಹಾರವನ್ನು ಈ ಹೊತ್ತು ದಯಪಾಲಿಸು. ಈಗ ಓದಿಕೊಂಡಂಥ ವಾಕ್ಯ ಭಾಗದಲ್ಲಿ ಪರಲೋಕದ ಪ್ರಾರ್ಥನೆಯನ್ನು ಯೇಸು ಸ್ವಾಮಿಯವರು ಕಲಿಸುವಾಗ ತಿಳಿಸಿದ ಮಾತುಗಳು. ನಮ್ಮ ಅನುದಿನದ ಆಹಾರವನ್ನು ಈ ಹೊತ್ತು ದಯಪಾಲಿಸು. ಪ್ರಲಾಪಗಳು 3ನೇ ಅಧ್ಯಾಯ 22-23ನೇ ವಚನ ಹೇಳುತ್ತದೆ, ನಾವು ಉಳಿದಿರುವುದು ಯೆಹೋವನ ಕರುಣೆಯೇ, ಆತನ ಕೃಪಾವರಗಳು ನಿಂತು ಹೋಗುವುದಿಲ್ಲ, ದಿನ ದಿನವೂ ಹೊಸದಾಗಿ ಒದಗುತ್ತದೆ ಎಂಬುದಾಗಿ ನಾವು ನೋಡ್ತೇವೆ. ನಮ್ಮ ದೇವರು ಅನುದಿನದ ಭಾರವನ್ನು ಹೊರುವ ದೇವರು. ಅದೇ ರೀತಿಯಲ್ಲಿ ನಮ್ಮ ಅನುದಿನದ ಆಹಾರವನ್ನು ದಯಪಾಲಿಸುವ ದೇವರು. ಒಮ್ಮೆ ಇಸ್ರಾಯೇಲ್ ರಬಿ ಬಳಿ ಒಬ್ಬ ವಿದ್ಯಾರ್ಥಿ ಒಂದು ಪ್ರಶ್ನೆ ಕೇಳಿದಂತೆ, ದೇವರು ಯಾಕೆ ಒಂದು ವರ್ಷಕ್ಕೆ ಬೇಕಾದ ಆಹಾರವನ್ನು ಒಂದೇ ದಿನದಲ್ಲಿ ಕೊಡದೆ ಒಂದೊಂದು ದಿನಕ್ಕೆ ಬೇಕಾದ ಆಹಾರವನ್ನು ಮಾತ್ರ ಅರಣ್ಯದಲ್ಲಿ ಇದ್ದಂಥ ಇಸ್ರಾಯೇಲ್ ಜನರಿಗೆ ಕೊಟ್ಟರು ಅಂತ ಕೇಳಿದ್ರಂತೆ. ಆಗ ರಬಿ ಅವನು ಒಂದು ಉದಾಹರಣೆ ಹೇಳಿದಂತೆ, ಒಬ್ಬ ರಾಜನಿಗೆ ಒಬ್ಬ ಮಗ ಇದ್ದನು. ಅವನಿಗೆ ಒಂದು ವರ್ಷಕ್ಕೆ ಬೇಕಾದ ಎಲ್ಲ ಹಣವನ್ನು ಕೊಟ್ಟು ಕಳಿಸ್ಬಿಡ್ತಾ ಇದ್ದ. ಆ ಒಂದು ವರ್ಷದವರೆಗೆ ಅವ್ರ ತಂದೆ ಹತ್ರ ಬರ್ತಾನೇ ಇರಲಿಲ್ಲ. ಎಲ್ಲ ಖರ್ಚು ಮಾಡಿ ಎಲ್ಲ ಖಾಲಿ ಆದಮೇಲೆ ಮತ್ತೆ ಒಂದು ವರ್ಷ ಬಿಟ್ಟು ಬರ್ತಾ ಇದ್ದ. ಇದು ರಾಜನ ರೂಢಿಯಾಗಿತ್ತು. ಆದರೆ ಒಂದು ಸಾರಿ ರಾಜ ಏನು ಮಾಡಿದಂತ ಹೇಳಿದ್ರೆ, ಇನ್ನು ಮೇಲೆ ನಾನು ಹೀಗೆ ಮಾಡೋದಿಲ್ಲ, ಒಂದು ವರ್ಷಕ್ಕೊಂದು ಸಾರಿ ಹಣ ಕೊಡೋದಿಲ್ಲ ನಿನಗೆ ಖರ್ಚಿಗೆ, ಪ್ರತಿ ದಿವಸ ಖರ್ಚಿಗೆ ಬೇಕಾದ ಹಣ ಕೊಡ್ತೀನಿ, ನನ್ನ ಹತ್ರ ಬರಬೇಕು. ಅವತ್ತಿನಿಂದ ಮಗ ರಾಜನ ಬಳಿ ಬರಲಿಕ್ಕೆ ಆರಂಭಿಸಿದ. ಮುಂಚೆ ಅವನಿಗೂ ತಂದೆಗೂ ಏನೋ ಸಂಬಂಧ ಇಲ್ದಂಗೆ ದೂರ ಇದ್ದರು. ಪ್ರತಿದಿನ ತಂದೆ ಹತ್ರ ಬಂದು ಆ ಖರ್ಚಿಗೆ ಹಣ ತಗೊಂಡು ತಂದೆಯೊಟ್ಟಿಗೆ ಮಾತನಾಡಿದಾಗ ಆ ತಂದೆಯ ಪ್ರೀತಿ, ಐಕ್ಯತೆ, ಆ ಪ್ರೀತಿಯ ಸ್ವಭಾವ ಎಲ್ಲವನ್ನು ಅವನು ಅರ್ಥ ಮಾಡಿಕೊಂಡ. ಹಾಗೆ ಪರಲೋಕದ ತಂದೆ ನಮಗೆ ಒಂದು ಪೂರ್ಣ ವರ್ಷಕ್ಕೆ ಬೇಕಾದ ಕೃಪೆ ಕೊಡೋದಿಲ್ಲ. ಆ ಪ್ರಾರ್ಥನೆಯನ್ನು ಯೇಸು ಸ್ವಾಮಿ ಕಲಿಸಿಕೊಟ್ರು. ಹೇಗೆ ಇಸ್ರಾಯೇಲರಿಗೆ ಪ್ರತಿದಿನ ಆಹಾರ ಮನ್ನಾ ಸಿಗುತ್ತಾ ಇತ್ತೋ, ಹೊಸ ಒಡಂಬಡಿಕೆಗೆ ಬರುವಾಗ ನಮಗೆ ಪ್ರತಿದಿನ ಅನುದಿನದ ಆಹಾರವನ್ನು ಈ ಹೊತ್ತು ದಯಪಾಲಿಸ್ರಿ ಎಂಬುದಾಗಿ, ಪ್ರೇಯರ್ ಮಾಡಿರಿ ಎಂಬುದಾಗಿ ಯೇಸು ಸ್ವಾಮಿ ಹೇಳಿದ್ದಾರೆ. ಪ್ರೀತಿಯುಳ್ಳ ದೇವಜನರೇ, ಹಾಗಾದರೆ ನಾವು ಪ್ರತಿನಿತ್ಯ ಪ್ರಾರ್ಥಿಸಬೇಕು, ದೇವರೇ ನಮ್ಮ ಅನುದಿನದ ಆಹಾರ ದಯಪಾಲಿಸ್ರಿ. ಅದು ಆತ್ಮಿಕ ಆಹಾರವಾಗಿರಬೇಕು, ಶಾರೀರಿಕ ಆಹಾರವಾಗಿರಬೇಕು. ನಾವು ದೇವರ ಕೊಡುವ ಆ ಕಾರ್ಯಗಳನ್ನು ಹೊಂದಿಕೊಳ್ಳದೆ ನಮ್ಮ ಜೀವಿತದಲ್ಲಿ ಏನು ಮಾಡಲಿಕ್ಕೆ ಸಾಧ್ಯ ಇಲ್ಲರಿ. ಹಾಗಾದರೆ ಅನುದಿನವೂ ನಮ್ಮನ್ನು ನಡೆಸುವ, ಅನುದಿನವೂ ನಮ್ಮ ಭಾರವನ್ನು ಹೊರುವ, ಅನುದಿನವೂ ನಮಗೆ ಆಹಾರವನ್ನು ದಯಪಾಲಿಸುವ ದೇವರ ಬಳಿಯಲ್ಲಿ ಕೇಳೋಣ. ನಮ್ಮ ಅನುದಿನದ ಆಹಾರವನ್ನು ದಯಪಾಲಿಸ್ರಿ ಎಂಬುದಾಗಿ ಪ್ರಾರ್ಥಿಸೋಣ. ಪರಲೋಕದಲ್ಲಿ ವಾಸ ಮಾಡುವ ನಮ್ಮ ತಂದೆಯಾದ ದೇವರೇ, ಈ ದಿನ ನಮ್ಮೊಡನೆ ಮಾತನಾಡಿದ್ದಕ್ಕಾಗಿ ಸ್ತೋತ್ರಪ್ಪ. ನಮ್ಮ ಅನುದಿನದ ಆಹಾರವನ್ನು ದಯಪಾಲಿಸುವ ದೇವರು ನೀವು ಸ್ವಾಮಿ. ನಮಗೆ ಸಹಾಯ ಮಾಡಿರಿ. ನಮಗೆ ಬೇಕಾದ ಆಹಾರವನ್ನು, ಬಲವನ್ನು, ಅನುದಿನವೂ ಬೇಕಾದ ಕೃಪೆಯನ್ನು ದಯಪಾಲಿಸ್ರಿ. ಕರ್ತನೇ, ಒಂದೊಂದು ದಿನವೂ ನಿಮ್ಮ ಪ್ರಸನ್ನತೆ, ಸಾನ್ನಿಧ್ಯ ನಮ್ಮನ್ನು ಆಳ್ವಿಕೆ ಮಾಡಲಿ. ಹಾಗೆ ಮಾಡುವುದಕ್ಕಾಗಿ ಸ್ತೋತ್ರಪ್ಪ, ಯೇಸುವಿನ ಹೆಸರಿನಲ್ಲಿ ತಂದೆಯೇ, ಆಮೇನ್, ಆಮೇನ್. ಪ್ರೈಸ್ ಲಾರ್ಡ್. ಅನುದಿನದ ಆಹಾರವನ್ನು ದಯಪಾಲಿಸುವ ದೇವರು ನಮಗೆ ಅನುದಿನದ ಆಹಾರವನ್ನು ದಯಪಾಲಿಸಲಿ. ಕರ್ತನು ನಿಮ್ಮನ್ನು, ಕುಟುಂಬವನ್ನು ಆಶೀರ್ವದಿಸಲಿ. ಗಾಡ್ ಬ್ಲೆಸ್ ಯು. ಕರ್ತನಲ್ಲಿ ಪ್ರಿಯರೇ, ಈ ಸಂದೇಶ ಮತ್ತು ಪ್ರಾರ್ಥನೆ ನಿಮಗೆ ಆಶೀರ್ವಾದಕರವಾಗಿದ್ದರೆ, ದೇವರು ನಿಮ್ಮನ್ನು ಪ್ರೇರೇಪಿಸಿದರೆ, ನಂಬಿಕೆಯಿಂದ ಸಾಗುವ ಈ ಸೇವೆಗೆ ನಿಮ್ಮ ಅಮೂಲ್ಯವಾದ ಕಾಣಿಕೆಯನ್ನು ಬಿತ್ತಿರಿ. ಪ್ರೀತಿಯ ದೇವಜನರೇ,
ವಾಯ್ಸ್ ಆಫ್ ಹೋಪ್ ಮಿನಿಸ್ಟ್ರಿಯ ವತಿಯಿಂದ ಕೋರಮಂಗಲದಲ್ಲಿ ಪ್ರತಿ ಭಾನುವಾರ ಬೆಳಿಗ್ಗೆ 9:30ಕ್ಕೆ ಕನ್ನಡ ಆರಾಧನೆ ನಡೆಯುತ್ತಿದೆ. ಆತ್ಮಭರಿತವಾದ ಆರಾಧನೆ, ಮನಮುಟ್ಟುವ ಸಾಕ್ಷಿ, ಬಲಪಡಿಸುವ ದೇವ ಸಂದೇಶ. ಬನ್ನಿ, ನಮ್ಮೊಂದಿಗೆ ಭಾಗಿಯಾಗಿ ಕರ್ತನನ್ನು ಆರಾಧಿಸಿರಿ. ನೂತನ ತಿಂಗಳ ಆಶೀರ್ವಾದ ಕೂಟ ಪ್ರತಿ ತಿಂಗಳು ಮೊದಲ ದಿನ ಸಂಜೆ 7 ಗಂಟೆಗೆ. ಪ್ರತಿ ತಿಂಗಳು 2ನೇ ಶನಿವಾರ ಬಿಡುಗಡೆ ಉಪವಾಸ ಪ್ರಾರ್ಥನೆ ಕೂಟ ಬೆಳಿಗ್ಗೆ 10:30ಕ್ಕೆ. ನಿಮಗಾಗಿ ಪ್ರಾರ್ಥಿಸಬೇಕೆ? ನಿಮಗೆ ಯಾವುದಾದರೂ ಪ್ರಾರ್ಥನೆ ಮನವಿಗಳು ಇರುವುದಾದರೆ ಕೆಳಗಿನ ನಂಬರಿಗೆ ಕರೆ ಮಾಡಿ ಅಥವಾ ವಾಟ್ಸಪ್ ಮಾಡಿರಿ. ಈ ಆತ್ಮಿಕ ಸಂದೇಶಗಳು ನಿಮಗೆ ಆಶೀರ್ವಾದಕರವಾಗಿದ್ದರೆ ಲೈಕ್ ಮಾಡಿರಿ. ಇಂಥ ಅದ್ಭುತ ಸಂದೇಶ ಪ್ರತಿದಿನ ನೋಡಲು ಬಯಸುವುದಾದರೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಇತರರೊಂದಿಗೆ ಶೇರ್ ಮಾಡಿರಿ. ಕರ್ತನು ನಿಮ್ಮನ್ನು, ನಿಮ್ಮ ಕುಟುಂಬವನ್ನು ಆಶೀರ್ವದಿಸಲಿ.